ಡಿಸೆಂಬರ್ 8 ಆದಿತ್ಯವಾರ ಸಂಜೆ 6 ಗಂಟೆಗೆ ಕಲಾಂಗಣದಲ್ಲಿ 5ನೇ ಜಾಗತಿಕ ಕೊಂಕಣಿ ಸಂಗೀತ ಪುರಸ್ಕಾರ ಪ್ರದಾನ ಸಮಾರಂಭ ನಡೆಯಲಿದೆ. ಇದಕ್ಕೆ ತಯಾರಿಯಾಗಿ ನಾವು ಸೆಪ್ಟೆಂಬರ್ನಲ್ಲಿಯೇ ಅಪ್ಲಿಕೇಶನ್ಸ್ ನಾಮಿನೇಷನ್ಸ್ ಕಾಲ್ ಫಾರ್ ಮಾಡಿದ್ದೆವು. ಜಗತ್ತಿನ ವಿವಿಧ ಪ್ರದೇಶಗಳಿಂದ ಅಪ್ಲಿಕೇಶನ್ಸ್ ನಾಮಿನೇಷನ್ಸ್ ಬಂದಿದ್ದವು. ಅದನ್ನು ನಾವು ಫಸ್ಟ್ ಲೇಯರ್ ಆಫ್ ಜಡ್ಜಸ್ ಅವರಿಗೆ ಕಳಿಸಿಕೊಟ್ಟಿದ್ದೆವು. ಫಸ್ಟ್ ಲೇಯರ್ ಆಫ್ ಜಡ್ಜಸ್ ಹೀಗಿದ್ದಾರೆ: ಮುಕೇಶ್ ಘಟ್ವಾಲ್, ಗೋವಾ, ಅವರು ಮ್ಯೂಸಿಕ್ ಕಂಪೋಸರ್, ಮ್ಯೂಸಿಕ್ ಅರೇಂಜರ್, ಗೋವಾದವರು. ಶ್ರೀ ಅನಿಲ್ ಪತ್ರಾವ್, ಬೆಂಗಳೂರಿನ ಪ್ರಖ್ಯಾತ ಸಂಗೀತ ನಿರ್ದೇಶಕರು. ಫಾದರ್ ಕ್ಲೆಮೆಂಟ್ ಮ್ಯಾಸ್ಕರಿನಸ್, ಉಡುಪಿಯ ಸಂಗೀತ ನಿರ್ದೇಶಕರು ಹಾಗೂ ಭಕ್ತಿ ಸಂಗೀತೆಯಲ್ಲಿ ಒಬ್ಬ ಪ್ರಮುಖರು. ಇವರು ಈಗ 6 ಕ್ಯಾಟಗರೀಸ್ನಲ್ಲಿ 6 ವಿಭಾಗಗಳಲ್ಲಿ ಅವಾರ್ಡ್ಸ್ ಅನ್ನು ನಾವು ಕೊಡ್ತಾ ಇದ್ದೇವೆ. ಶ್ರೇಷ್ಠ ಗಾಯಕಿ 2012, ಶ್ರೇಷ್ಠ ಗಾಯಕ, ಶ್ರೇಷ್ಠ ಗೀತೆ ರಚನೆ, ಶ್ರೇಷ್ಠ ಸಂಗೀತ ರಚನೆ, ಶ್ರೇಷ್ಠ ಸಂಗೀತ ಸಂಯೋಜನೆ, ಶ್ರೇಷ್ಠ ಸಂಗೀತ ಆಲ್ಬಮ್. ಅಂದರೆ ಹೋದ ವರ್ಷ ಪ್ರೊಡ್ಯೂಸ್ ಆದ ಜಗತ್ತಿನ ಯಾವ ಮೂಲೆಯಲ್ಲಿಯೂ ಯಾವ ಕೊಂಕಣಿಯ ಬೋಲಿಯಲ್ಲಿಯೂ ತಯಾರಾದ ಕೊಂಕಣಿ ಆಲ್ಬಮ್, ಇದರ ಮೇಲೆ ಈ ಅವಾರ್ಡ್ಸ್, ಪ್ರಶಸ್ತಿಗಳು, ಪುರಸ್ಕಾರಗಳು ನಾವು ಕೊಡ್ತಾ ಇದ್ದೇವೆ. ಲಿರಿಕ್ಸಿಗೆ ಅಂದರೆ ಗೀತೆ ರಚನೆ, ಇದರ ಜಡ್ಜಸ್ ಬೇರೆನೇ ಇದ್ದಾರೆ. ಅದಕ್ಕೆ ಶ್ರೀ ಮೆಲ್ವಿನ್ ರಾಡ್ರಿಗಸ್, ಬೆಂಗಳೂರು; ವೆಲೇರಿನ್ ಡಿಸೂಜಾ, ವಲ್ಲಿವಗ್ಗ, ಮೈಸೂರು; ಡಾಕ್ಟರ್ ಆಸ್ಟಿನ್ ಡಿಸೂಜಾ ಪ್ರಭು, USA; ಮತ್ತು ಡಾಕ್ಟರ್ ಪ್ರತಾಪ್ ನಾಯ್ಕ್, SJ, ಗೋವಾ. ಇವರು ಲಿರಿಕ್ಸ್ ವಿಭಾಗವನ್ನು ಜಡ್ಜ್ ಮಾಡಿದ್ದಾರೆ. ಹಾಗೆ ಈಗ ಪ್ರತಿ 6 ವಿಭಾಗಗಳಲ್ಲಿ ಟಾಪ್ 3 ನಾಮಿನೀಸ್, ಪ್ರಮುಖ 3 ಶ್ರೇಷ್ಠ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಈ ಎಲ್ಲರನ್ನು ನಾವು ಪ್ರಶಸ್ತಿ ಪುರಸ್ಕಾರ ಪ್ರದಾನ ಸಮಾರಂಭಕ್ಕೆ ಆಮಂತ್ರಿಸ್ತೇವೆ. ನಮ್ಮ ಖರ್ಚಿನಲ್ಲಿ ಅವರಿಗೆ ಸನ್ಮಾನ ಮಾಡ್ತೇವೆ. ಅದರ ನಂತರ ಅವರಿಂದ ಯಾರು ಗೆದ್ದು ಬಂದಿದ್ದಾರೆ ಅಂತ ಆ ಪ್ರದಾನ ಸಮಾರಂಭದಲ್ಲಿ ನಾವು ಘೋಷಿಸ್ತೇವೆ. ಈಗ ಈ ಪ್ರತಿ ವಿಭಾಗದ 3 ಆಯ್ಕೆಯನ್ನು ನಾವು ಇನ್ನೊಂದು ಪ್ಯಾನಲ್ ಆಫ್ ಜಡ್ಜಸ್ಗೆ ಕಳಿಸಿದ್ದೇವೆ. ಆ ಪ್ಯಾನಲ್ ಆಫ್ ಜಡ್ಜಸ್ನಲ್ಲಿ ಶ್ರೀ ಅಪೊಲಿನಾರಿಸ್ ಡಿಸೂಜಾ, ಮಸ್ಕಟ್; ಥಾಮಸಿನ್ ಕಾರ್ದೋಸ್, ಗೋವಾ; ಮತ್ತು ಶ್ರೀ ಆಲಿನ್ ಫೆರ್ನಾಂಡಿಸ್, ಬೆಂಗಳೂರು. ಇವರು ಅದನ್ನು ಜಡ್ಜ್ ಮಾಡ್ತಾರೆ. ಮತ್ತು ಇದರ ರಿಸಲ್ಟನ್ನು ನಾವು ವಿಜೇತರನ್ನು ಪ್ರದಾನ ಸಮಾರಂಭದಲ್ಲಿ ಘೋಷಿಸ್ತೇವೆ. ಈ ವರ್ಷ ಈ 6 ಪುರಸ್ಕಾರಗಳನ್ನು ಬಿಟ್ಟು ಜೀವಮಾನ ಸಾಧನೆ ಪುರಸ್ಕಾರ, ಜಾಗತಿಕ ಕೊಂಕಣಿ ಸಂಗೀತ ಜೀವಮಾನ ಸಾಧನೆ ಪುರಸ್ಕಾರವನ್ನು ನಾವು ನೀಡ್ತಾ ಇದ್ದೇವೆ. ಈ ಪುರಸ್ಕಾರಕ್ಕೆ ಇದೊಂದು ಪ್ರತಿಷ್ಠಿತ ಪುರಸ್ಕಾರ. ಇದಕ್ಕೆ ವಂದನೀಯ ವಾಲ್ಟರ್ ಅಲ್ಬುಕರ್ಕ್, SJ, ಇವರು ಆಯ್ಕೆಯಾಗಿದ್ದಾರೆ. ಇವರು ಕೊಂಕಣಿ ಭಕ್ತಿ ಸಂಗೀತ ಪ್ರತ್ಯೇಕವಾಗಿ ಹಾಗೂ ಇತರ ಸಂಗೀತಕ್ಕೆ ಅವರು ನೀಡಿದ ಕೊಡುಗೆಗೆ ಅಪಾರ. ಅವರಷ್ಟು ಯಾರು, ಯಾಕಂದರೆ ಕೊಂಕಣಿ ಭಕ್ತಿ ಸಂಗೀತ ಹೇಳುವಾಗ ಇದು ಮಂಗಳೂರಿನ ಕ್ರಿಶ್ಚಿಯನ್ ಅವರ ನಡುವೆ ಜಾಸ್ತಿ ಇವರ ಕೆಲಸ ಇದೆ. ಒಂದು ಕಾಲದಲ್ಲಿ ಎಲ್ಲ ಲ್ಯಾಟಿನ್ ಭಾಷೆಯಲ್ಲಿ ನಡೀತಾ ಇತ್ತು. ನಮ್ಮ ಚರ್ಚ್ನ ಒಳಗೆ ಎಲ್ಲ ಲಿಟರ್ಜಿ ಆ್ಯಂಡ್ ಅದಾದಮೇಲೆ ಯಾವಾಗ ಪ್ರಾದೇಶಿಕ ಭಾಷೆಗಳಲ್ಲಿ, ಜನರ ಭಾಷೆಯಲ್ಲಿ ಆರಾಧನೆ ಶುರುವಾಯಿತಾ, ಆ ದಿನದಿಂದ ಕೊಂಕಣಿ ಗೀತೆಗಳನ್ನು ರಚಿಸಿ ಅದಕ್ಕೆ ಲಿರಿಕ್ಸ್ ಬರೆದು ಸಂಗೀತ ಕಟ್ಟಿ ಒಂದು ಅಕಾರ್ಡಿಯನ್ನನ್ನು ಹೆಗಲ ಮೇಲೆ ಹಾಕಿ, ಅವರ ಒಂದು ಹಳೆ ಸ್ಕೂಟರ್ ಇತ್ತು, ಅದನ್ನು ಹಿಡ್ಕೊಂಡು ಪ್ರತಿ ಊರಿಗೆ, ಇಗರ್ಜಿಗೆ, ಶಾಲೆಗೆ, ಕಾನ್ವೆಂಟಿಗೆ ಹೋಗಿ ಅಭ್ಯಾಸ ಕೊಟ್ಟು ಅವರು ಪುಸ್ತಕ ತಯಾರು ಮಾಡಿ ತುಂಬ ಕೆಲಸ ಮಾಡಿದ್ದಾರೆ. ಅಂದರೆ ಒಂದು ಕೊಂಕಣಿಯಲ್ಲಿ ಇಡೀ ಆರಾಧನೆಯನ್ನು ಮಾಡುವ ಸಂಗೀತದ ವಿಭಾಗವನ್ನು ಅವರನ್ನು ಕಟ್ಟಿ ಬೆಳೆಸಿದ್ದಾರೆ. ಅದು ಮಾತ್ರ ಅಲ್ಲದೆ ಇತರ ಸಂಗೀತಕ್ಕೆ ಎಲ್ರಿಗೂ ಗೊತ್ತಿದ್ದ ಹಾಗೆ ಕೊಂಕಣಿಯಲ್ಲಿ ಪದ್ಯಗಳ ಪಿತಾಮಹ ಅಂತಲೇ ಹೆಸರಿದ್ದ
ಕೊಂಕಣ್ ಕೋಗಲ್ ವಿಲ್ ರಿಮೆಂಬರ್ಸ್ ಅವರ 97 ನೈಟ್ ತನಕ ಇವರು ಅವರಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ, ಅವರೊಟ್ಟಿಗೆ ವಯಲಿನ್ ಆಡಿದ್ದಾರೆ. ಸೊ ಇಂಥ ಒಂದು ಅಪಾರ ಕೊಡುಗೆ ಕೊಟ್ಟ ಫಾದರ್ ವಾಲ್ಟರ್ ಅಲ್ಬುಕರ್ಕ್ ಇವರಿಗೆ ಜೀವಮಾನ ಸಾಧನೆ ಪುರಸ್ಕಾರ, ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್, ಕೊಂಕಣಿ ಗ್ಲೋಬಲ್ ಮ್ಯೂಸಿಕ್ ಇದಕ್ಕೆ ನಾವು ಕೊಡ್ತಾ ಇದ್ದೇವೆ. ಆ ಪ್ಯಾನಲ್ನಲ್ಲಿ ಈ ಮಹನೀಯರು ಇದ್ದರು. ಆ ಪ್ಯಾನಲ್ ಸೆಲೆಕ್ಟ್ ಮಾಡೋ ಪ್ಯಾನಲಲ್ಲಿ ಜೋಯಲ್ ಪಿರೇರಾ, ಮಂಗಳೂರಿನ ಒಂದು ಪ್ರಖ್ಯಾತ ಸಂಗೀತಗಾರ, ಸಂಗೀತ ನಿರ್ದೇಶಕರು, ವಾಲ್ಟರ್ ನಂದಳಿಕೆ, ದಾಯ್ಜಿ ವರ್ಲ್ಡ್ನ ಮುಖಂಡರು, ಮೆಲ್ವಿನ್ ಪ್ಯಾರಿಸ್ ಇನ್ನೊಬ್ಬ ನಮ್ಮ ಪ್ರಮುಖ ಸಂಗೀತ ನಿರ್ದೇಶಕರು, ರೆವರೆಂಡ್ ಫಾದರ್ ಜಯಪ್ರಕಾಶ್ ಡಿಸೂಜಾ, ಸಂದೇಶ ಇದರ ಕಾಲೇಜಿನ ಪ್ರಿನ್ಸಿಪಲ್ ಮತ್ತು ಮ್ಯೂಸಿಕ್ ಕಂಪೋಸರ್, ಜಾಯ್ ಫರ್ನಾಂಡಿಸ್ ಗೋವಾ ಇವರು ಈ ಪ್ಯಾನಲ್ನಲ್ಲಿ ಇದ್ದರು. 6 ಅವಾರ್ಡ್ಸ್ ಇನ್ 6 ಡಿವಿಷನ್ಸ್. ಅದಕ್ಕೆ ನಾವು 25,000 ರೂಪಾಯಿ ನಗದು ಮತ್ತು ಟ್ರೋಫಿ ಮತ್ತು ಪಬ್ಲಿಕ್ ಸನ್ಮಾನ ಮಾಡ್ತೇವೆ. ಮತ್ತು ಜೀವಮಾನ ಸಾಧನೆ ಪುರಸ್ಕಾರಕ್ಕೆ 1 ಲಕ್ಷ ರೂಪಾಯಿ ಹಾಗೂ ಟ್ರೋಫಿ ಮತ್ತು ಸನ್ಮಾನ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಕರ್ನಾಟಕ ಸರ್ಕಾರದ ಕನ್ನಡ ಕಲ್ಚರ್ ಮಿನಿಸ್ಟರ್, ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್, ಎಂಪವರ್ಮೆಂಟ್ ಆಫ್ ಡಿಫ್ರೆಂಟ್ಲಿ ಏಬಲ್ಡ್ ಇದರ ಮಿನಿಸ್ಟರ್, ಗೌರ್ಮೆಂಟ್ ಆಫ್ ಕರ್ನಾಟಕ, ಅವರೇ ಒಂದು ಕಲಾವಿದೆ, ಎಮಿನೆಂಟ್ ಸಿನೆ ಆರ್ಟಿಸ್ಟ್, ಶ್ರೀಮತಿ ಉಮಾಶ್ರೀ ಇವರು ಮುಖ್ಯ ಅತಿಥಿಯಾಗಿ ಬರ್ತಾರೆ. ಸ್ಪೆಷಲ್ ಗೆಸ್ಟ್ ಆಗಿ, ವಿಶೇಷ ಅತಿಥಿಯಾಗಿ DID ಸೂಪರ್ ಮಾಮಿನ ಫಸ್ಟ್ ರನ್ನರ್ ಅಪ್ ಸೆಸಿಲ್ ರೊಡ್ರಿಗಸ್, ಗೋವಾದವರು, ಕೊಂಕಣಿ ಹುಡುಗಿ, ಅವರು ಬರ್ತಾರೆ. ಮತ್ತು ಗೆಸ್ಟ್ ಆಫ್ ಆನರ್ ಗೌರವ ಅತಿಥಿಯಾಗಿ ಶ್ರೀ JR ಲೋಬೋ, ಮಂಗಳೂರು ದಕ್ಷಿಣದ ಶಾಸಕರು ಬರ್ತಾರೆ. ಎಂಟರ್ಟೈನ್ಮೆಂಟ್ ವಿಭಾಗವನ್ನು ಒಂದು ಕಡೆಯಿಂದ ನೆಫಿರಾಡ್ ಸಂಗೀತ, ನೆಫಿರಾಡ್ ಅಂದರೆ ಒರಿಜಿನಲಿ ಗೋವನ್, ಅವರು ಬಾಂಬೆಯಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರು ಶಿ ಇಸ್ ಅ ಫೇಮಸ್ ಸಿಂಗರ್, ಅವರಿಂದ ಹಾಡುಗಳು ಮತ್ತು ನಾತ್ಸಬಾನ್ ಪಂಗಡದಿಂದ ನೃತ್ಯ ಪ್ರದರ್ಶನ ಇದೆ.